ಧನುಸು ರಾಶಿ. ಈ ಧನುಸು ರಾಶಿಯವರಿಗೆ ಈ ವರ್ಷ ಸುಖ ಸ್ಥಾನದಲ್ಲಿ ಶನಿ ಸಂಚಾರ. ಈಗ 3ನೇ ಮನೆಯಲ್ಲಿ ಶನಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಆದರೆ ಪಾಪ ಗುರುಬಲ ಇಲ್ಲ, ಏನು ಮಾಡ್ತೀರಾ ಧನುಸು ರಾಶಿಯವರಿಗೆ? 6ನೇ ಮನೆಯಲ್ಲಿ ಗುರು ದುಃಖವನ್ನು ಕೊಡ್ತಾನೆ. ಪಾಪ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಕುಟುಂಬದ ಹೊರೆ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ. ಈಗಾಗಲೇ ಹೆಚ್ಚನ್ನು ಒತ್ಕೊಂಡ್ಬಿಟ್ಟಿದ್ದೀರಾ ಕುಟುಂಬದ ಹೊರೆಯನ್ನು. ಬಹಳಷ್ಟು ಸಾಲಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಕೈ ಹಾಕಿ ತೂತುಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದೀರಾ. ಆದರೆ ಎಚ್ಚರಿಕೆ ವಹಿಸಿ. ಗುರು ಮೇ 14ರ ನಂತರ ಸಪ್ತಮ ಸ್ಥಾನಕ್ಕೆ, ಷಷ್ಠದಿಂದ ಸಪ್ತಮ ಅಂದರೆ 6ನೇ ಮನೆಯಿಂದ 7ನೇ ಮನೆಗೆ ಪ್ರವೇಶವನ್ನು ಮಾಡ್ತಾನೆ. ಆ 7ನೇ ಮನೆಗೆ ಪ್ರವೇಶವನ್ನು ಮಾಡಿದ ನಂತರ ಅಂದರೆ 2025 ಮೇ 14ರ ನಂತರ ಗುರುಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಈ ಧನುಸ್ಸು ರಾಶಿಯವರಿಗೆ ಗುರುವೇ ಅಧಿಪತಿ. ಹಾಗಾಗಿ 7ನೇ ಮನೆ ಜಯಸ್ಥಾನ ಅಂತ ಕರಿತೇವೆ. ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಜಯ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ, ವಿಕ್ಟರಿ ಅಂತಕ್ಕಂಥದ್ದು ನಿಮ್ಮ ಪಾಲಿಗೆ ಲಭ್ಯವಾಗತ್ತೆ. ಆದರೆ ಅದನ್ನು ಉಪಯೋಗವನ್ನು ಮಾಡಿಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲಿದೆ. ಬುದ್ಧಿವಂತಿಕೆಯಿಂದ ಉಪಯೋಗವನ್ನು ಮಾಡ್ಕೋಬೇಕು. ಇದಕ್ಕೆ ಒಂದು ಉಪಕಥೆಯನ್ನು ನಾನು ಹೇಳೋಕೆ ಇಷ್ಟಪಡ್ತೇನೆ. ಮಳೆ ಬಂದಾಗ ನೀರು ಹಿಡ್ಕೋಬೇಕೇ ವಿನಃ ಬೇಸಿಗೆಯಲ್ಲಿ ನೀರು ಬೇಕು ಅಂದರೆ ಆತೊರಿಸಿದರೆ ಆಗಲ್ಲ. ಮಳೆಗಾಲದಲ್ಲಿ ಮಳೆ ಬಂದಾಗ ನೀರನ್ನು ಶೇಖರಣೆಯನ್ನು ಮಾಡಿಟ್ಕೋಬೇಕು. ನಾವು ಬೇಸಿಗೆಯಲ್ಲಿ ಉಪಯೋಗವನ್ನು ಮಾಡ್ಕೋಬೇಕು. ಯಾವಾಗ ಗುರುಬಲ ಅಂತಕ್ಕಂಥದ್ದು ಬರುತ್ತೋ ಆಗ ಶೇಖರಣೆಯನ್ನು ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಧನ ಲಾಭಗಳು ಬರುತ್ತೆ. ನೀವು ಅಂದುಕೊಂಡೇ ಇರಲ್ಲ, ಯಾವುದೋ ಒಂದು ಮೂಲದಿಂದ ಧನ ಆಗಮನವೂ ಕೂಡ ನಿಮ್ಮ ಪಾಲಿಗೆ ಲಭ್ಯವಾಗುತ್ತೆ. ಮಾಡಿರ್ತಕ್ಕಂಥ ಸಾಲ ಮರುಪಾವತಿಯನ್ನು ಮಾಡ್ತಕ್ಕಂಥ ಸಾಧ್ಯತೆಗಳೇ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆರೋಗ್ಯದಲ್ಲೂ ಕೂಡ ಅಭಿವೃದ್ಧಿಯನ್ನು ನೋಡ್ತಕ್ಕಂಥ ಒಂದು ಸಾಧ್ಯತೆಗಳು, ಇಷ್ಟಕಾಮ್ಯಾರ್ಥ ಫಲಸಿದ್ಧಿ, ಮನೋವಾಂಚಲ್ಯ ಫಲಸಿದ್ಧಿ, ಹೊಸ ಭೂಮಿಯನ್ನು ಕೊಂಡುಕೊಳ್ತಕ್ಕಂಥದ್ದು ಅಥವಾ ಭೂಮಿಯ ಅಡಮಾನ ಇಟ್ಟಿರ್ತಕ್ಕಂಥ ಭೂಮಿಯನ್ನು ಬಿಡಿಸ್ಕೊಳ್ತಕ್ಕಂಥದ್ದು, ಗೃಹ ಪ್ರವೇಶ ಮಾಡ್ತಕ್ಕಂಥ ಒಂದು ಶುಭ ಯೋಗ, ಭೂಮಿ ಪೂಜೆಯನ್ನು ಮಾಡ್ತಕ್ಕಂಥ ಒಂದು ಶುಭ ಯೋಗ, ಅಥವಾ ಇರ್ತಕ್ಕಂಥ ಕೃಷಿಕರೇನಾರು ಇದ್ದರೆ ಆ ಕೃಷಿಯಲ್ಲಿ ಬಹಳಷ್ಟು ಸವಲತ್ತುಗಳನ್ನು ಅನುಭವಿಸ್ತಕ್ಕಂಥದ್ದು, ಲಾಭದಾಯಕವಾಗಿರ್ತಕ್ಕಂಥ ಒಂದು ಬೆಳೆಗಳನ್ನು ಬೆಳೆದು ಅದರಿಂದ ಹೆಚ್ಚಾಗಿ ಲಾಭಗಳನ್ನು ಪಡಿತಕ್ಕಂಥ ಇಂಥ ಕೆಲಸ ಕಾರ್ಯಗಳು ಹೆಚ್ಚಾಗಿ ನಡೆಯುತ್ತೆ ಈ ವರ್ಷದಲ್ಲಿ ಗುರುವಿನ ಬಲದಿಂದ. ಆದರೆ ಶನಿ ಗುರುವಿನ ಕ್ಷೇತ್ರಕ್ಕೆ ಅಂದರೆ ಮೀನ ರಾಶಿಗೆ ಪ್ರವೇಶವನ್ನು ಮಾಡ್ತಾರೆ. ಮೀನ ರಾಶಿಗೆ ಅಧಿಪತಿ ಯಾರು? ಧನುರ್ಮೀನಕ್ಕೆ ಗುರು ಅಧಿಪತಿ. ಆ ಗುರುವಿನ ಕ್ಷೇತ್ರದಲ್ಲಿ ಶನಿ ಸುಖ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಅಲ್ಪ ಸ್ವಲ್ಪ ಮಾನಹಾನಿ ಅಂತಕ್ಕಂಥದ್ದಾಗತ್ತೆ. ಇರ್ತಕ್ಕಂಥ ಮರ್ಯಾದೆಯನ್ನು, ರೆಸ್ಪೆಕ್ಟನ್ನು, ನಿಮ್ಮ ಸ್ಥಾನದಲ್ಲಿ ಇರ್ತಕ್ಕಂಥ ಗೌರವವನ್ನು ನೀವು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ಆದರೂ ಸುಖ ಸ್ಥಾನದಲ್ಲಿ ಗುರುವಿನ ಕ್ಷೇತ್ರದಲ್ಲಿ ಶನಿ ಅಂತಕ್ಕಂಥವರ ಸಂಚಾರವನ್ನು ಮಾಡ್ತಕ್ಕಂಥ ಸಮಯದಲ್ಲಿ ಬಹಳಷ್ಟು ಸುಖವನ್ನು ಕೊಡ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆದರೆ ನಿಮ್ಮ ಲಗ್ನ ಮತ್ತು ನಿಮ್ಮ ಜಾತಕಗಳನ್ನು ನೀವು ಯಾವ ಲಗ್ನದಲ್ಲಿ ಜನನವಾಗಿದ್ದೀರಿ ಅದನ್ನು ಪರಿಗಣನೆಯನ್ನು ಮಾಡಿಕೊಳ್ಳಿ. ಯಾವ ಗ್ರಹದ ದಶೆ ನಡೀತಾ ಇದೆ, ಯಾವ ಗ್ರಹದ ಭುಕ್ತಿ ನಡೀತಾ ಇದೆ, ಯಾವ ಗ್ರಹದ ಉಪಭುಕ್ತಿ ಅಂತಕ್ಕಂಥದ್ದು ನಡೀತಾ ಇದೆ, ನೀವು ಜನನವಾದಾಗ ತಾಯಿ ಗರ್ಭದಿಂದ ಬಂದಾಗ ಏನೆಲ್ಲ ದೋಷಗಳಿದೆ, ಎಷ್ಟರ ಮಟ್ಟಿಗೆ ಪರಿಹಾರವನ್ನು ಮಾಡಿದ್ದೀರಾ, ಇವೆಲ್ಲವನ್ನು ಕೂಡ ಪರಿಗಣನೆಯನ್ನು ಮಾಡಿಕೊಂಡು ನಂತರ ಈ ಫಲಗಳನ್ನು ಅಪೇಕ್ಷೆ ಪಡ್ತಕ್ಕಂಥದ್ದು ತುಂಬ ಉತ್ತಮ. ಹಾಗಾದರೆ ಗುರುಗಳೇ, ನಾವು ಈ ವರ್ಷ ಯಾವ ದೇವರ ಪೂಜೆಯನ್ನು ಮಾಡಬೇಕು, ಯಾವ ದೇವರ ದರ್ಶನ ಮಾಡಬೇಕು, ಏನೆಲ್ಲ ಶಾಂತಿ ಪೂಜೆಗಳನ್ನು ಮಾಡಬೇಕು? ಗುರು ದತ್ತಾತ್ರೇಯರ ಚರಿತ್ರೆಯನ್ನು ಪಾರಾಯಣವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಒಮ್ಮೆಯಾದರೂ ಈ ವರ್ಷದಲ್ಲಿ 2025ರಲ್ಲಿ ಗಾಣಗಾಪುರದಲ್ಲಿ ಇರ್ತಕ್ಕಂಥ ಗುರು ದತ್ತಾತ್ರೇಯರನ್ನು ದರ್ಶನವನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡಿ ಬನ್ನಿ. ಅದರಿಂದ ನಿಮಗೆ ಉತ್ಪತ್ತಿಯಾಗ್ತಕ್ಕಂಥ ದೋಷಗಳೇನಿದೆಯೋ ಆ ದೋಷ ಪ್ರಮಾಣಗಳು ಕಮ್ಮಿ ಆಗುತ್ತೆ. ಅಭಿವೃದ್ಧಿ ಅಂತಕ್ಕಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ.